ಬಿಮ್ಸ್ ಆಸ್ಪತ್ರೆಗೆ ಶಾಸಕ ನಾರಾ ಭರತ್ ರೆಡ್ಡಿ ಭೇಟಿಯನ್ನ ನೀಡಿದ್ದಾರೆ. ಮೃತ ರಾಜಶೇಖರ್ ಕುಟುಂಬಸ್ಥರಿಗೆ ನಾರಾ ಭರತ್ ರೆಡ್ಡಿ ಅವರು ಸಾಂತ್ವನವನ್ನ ಹೇಳಿದ್ದಾರೆ. ಬಿಮ್ಸ್ ಆಸ್ಪತ್ರೆಗೆ ಶಾಸಕ ನಾರಾ ಭರತ್ ರೆಡ್ಡಿ ಭೇಟಿಯನ್ನ ನೀಡಿದ್ದಾರೆ. ಮೃತ ರಾಜಶೇಖರ್ ಕುಟುಂಬಸ್ಥರಿಗೆ ನಾರಾ ಸಾಂತ್ವನವನ್ನ ಹೇಳಿದ್ದಾರೆ. ಭರತ್ ರೆಡ್ಡಿ ಅವರು ಸಾಂತ್ವನವನ್ನ ಹೇಳಿದ್ದಾರೆ. ಪೊಲೀಸ್ ಅಧಿಕಾರಿಗಳ ಜೊತೆ ಭರತ್ ರೆಡ್ಡಿ ಅವರು ಚರ್ಚೆಯನ್ನ ನಡೆಸಿದ್ದಾರೆ. ದಾವಣಗೆರೆ ಐಜಿಪಿ ರವಿಕಾಂತೇಗೌಡ, ಬಳ್ಳಾರಿ ಎಸ್ಪಿ ಅವರ ಜೊತೆ ನಾರಾ ಭರತ್ ರೆಡ್ಡಿ ಅವರು ಈಗಾಗಲೇ ಚರ್ಚೆಯನ್ನ ನಡೆಸಿದ್ದಾರೆ. ಕೆಲವೊಂದಷ್ಟು ಮಾಹಿತಿಯನ್ನ ಸಂಗ್ರಹಿಸಿದ್ದಾರೆ. ಪವನ್ ಜೊತೆಯೂ ಕೂಡ ಚರ್ಚೆಯನ್ನ ಮಾಡಿದ್ದಾರೆ. ಶಾಸಕ ಭರತ್ ರೆಡ್ಡಿ ಅವರು ಎನ್ನುವ ಮಾಹಿತಿ ಇದೀಗ ಲಭ್ಯವಾಗ್ತಾ ಇರುವಂತದ್ದು. ಬಳ್ಳಾರಿ ಗಲಭೆ ವಿಚಾರ ಏನಿದೆ ಇದು ಈಗಾಗಲೇ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಸಾಕಷ್ಟು ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಾ ಇದೆ. ರಾಜಕೀಯ ಎಂಟ್ರಿ ಕೂಡ ಆಗಿದೆ. ಸಿಎಂ ಸಿದ್ದರಾಮಯ್ಯವರು ಕೂಡ ಈಗಾಗಲೇ ಕೆಲವೊಂದಷ್ಟು ಮಾಹಿತಿಯನ್ನ ಪಡೆದುಕೊಂಡಿದ್ರು. ತಪ್ಪು ಯಾರದೇ ಇದ್ರೂ ಕೂಡ ಅವರ ವಿರುದ್ಧ ಕಠಿಣ ಕ್ರಮವನ್ನ ತೆಗೆದುಕೊಳ್ಬೇಕು ಅಂತ ಹೇಳಿ ಒಂದು ಕಡೆ ಸಿಎಂ ಸಿದ್ದರಾಮಯ್ಯವರು ಸೂಚನೆಯನ್ನ ಕೂಡ ನೀಡಿದ್ರು. ಅದರ ಬೆನ್ನಲ್ಲೇ ಇದೀಗ ನಾರಾ ಭರತ್ ರೆಡ್ಡಿ ಅವರು ಹಾಸ್ಪಿಟಲ್ ಬಳಿ ಆಗಮಿಸಿದ್ದಾರೆ. ದೃಶ್ಯಾವಳಿಗಳಲ್ಲಿ ನೀವು ಕೂಡ ಇದೀಗ ಗಮನಿಸ್ತಾ ಇರಬಹುದು. ಈ ಬಳ್ಳಾರಿ ಗಲಭೆ ಏನಾಯ್ತು, ಈ ಗಲಭೆಯಲ್ಲಿ ಈಗಾಗಲೇ 28 ವರ್ಷದ ರಾಜಶೇಖರ್ ಕೈ ಕಾರ್ಯಕರ್ತ ಸಾವನ್ನಪ್ಪಿದ್ದಾರೆ. ಅವರ ಕುಟುಂಬಸ್ಥರ ಆಕ್ರಂದನ ಈಗಾಗಲೇ ಮುಗಿದುಬಿಟ್ಟಿದೆ. ಹಾಸ್ಪಿಟಲ್ ಬಳಿ ಅವರ ಕುಟುಂಬಸ್ಥರೆಲ್ಲರೂ ಕೂಡ ಈಗಾಗಲೇ ಬೀಡು ಬಿಟ್ಟಿದ್ದಾರೆ. ಇಂತಹ ಸಂದರ್ಭದಲ್ಲಿ ನಾರಾ ಭರತ್ ರೆಡ್ಡಿ ಅವರು ಸ್ಥಳಕ್ಕೆ ಆಗಮಿಸಿದ್ದಾರೆ. ದೃಶ್ಯಾವಳಿಗಳಲ್ಲಿ ನೀವು ಕೂಡ ಇದೀಗ ಗಮನಿಸ್ತಾ ಇರಬಹುದು. ಭರತ್ ರೆಡ್ಡಿ ಅವರು ಹಾಸ್ಪಿಟಲ್ ಬಳಿ ಆಗಮಿಸಿ ಮೃತ ರಾಜಶೇಖರ್ ಕುಟುಂಬಸ್ಥರಿಗೆ ಸಾಂತ್ವನವನ್ನ ಹೇಳಿದ್ದಾರೆ. ಅದರ ಜೊತೆಗೆ ಪೊಲೀಸ್ ಅಧಿಕಾರಿಗಳ ಜೊತೆ ಭರತ್ ರೆಡ್ಡಿ ಅವರು ಚರ್ಚೆಯನ್ನ ಕೂಡ ನಡೆಸಿದ್ದಾರೆ. ದಾವಣಗೆರೆ ಐಜಿಪಿ ರವಿಕಾಂತೇಗೌಡ, ಬಳ್ಳಾರಿ ಎಸ್ಪಿ ಸೇರಿದಂತೆ ಸಾಕಷ್ಟು ಅಧಿಕಾರಿಗಳ ಜೊತೆ ಚರ್ಚೆಯನ್ನ ನಡೆಸಿರುವಂತದ್ದು. ದೃಶ್ಯಾವಳಿಗಳಲ್ಲಿ ನೀವು ಕೂಡ ಇದೀಗ ಗಮನಿಸ್ತಾ ಇರಬಹುದು. ಒಂದು ಕಡೆ ಭರತ್ ರೆಡ್ಡಿ ಅವರು ಆಗಮಿಸಿರುವಂತಹ ದೃಶ್ಯ, ಮತ್ತೊಂದು ಕಡೆ ಅವರ ಕುಟುಂಬಸ್ಥರ ಆಕ್ರಂದನ ಈಗಾಗಲೇ ಮುಗಿಲು ಮುಟ್ಟಿದೆ. ಸರ್ ಸೈಡ್ ಬನ್ನಿ. ಬ್ಯಾನರ್ ಗಲಾಟೆಯಲ್ಲಿ ಕಾರ್ಯಕರ್ತ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಖಾಸಗಿ ಗನ್ಮ್ಯಾನ್ಗಳಿಂದ ರಾಜಶೇಖರ್ಗೆ ಗುಂಡು ಬಿದ್ದಿದೆ. ರಾಜಶೇಖರ್ ಸಾವಿಗೆ ಭರತ್ ರೆಡ್ಡಿ ಬೆಂಬಲಿಗರೇ ಕಾರಣ ಎನ್ನಲಾಗ್ತಾ ಇದೆ. ಕಾರ್ಯಕರ್ತನ ಸಾವಿನ ಬಗ್ಗೆ ಸೂಕ್ತ ತನಿಖೆ ಆಗಬೇಕು ಅಂತ ಹೇಳಿ ಈಗಾಗಲೇ ಒತ್ತಾಯವನ್ನ ಕೂಡ ಮಾಡಲಾಗಿದೆ. ಬಳ್ಳಾರಿಯಲ್ಲಿ ಸೋಮಶೇಖರ್ ರೆಡ್ಡಿ ಈಗಾಗಲೇ ಆಗ್ರಹಿಸಿದ್ದಾರೆ. ಆದಷ್ಟು ಬೇಗ ತಪ್ಪ್ಯಾರು ಮಾಡಿದ್ದಾರೋ ಅವರಿಗೆ ಶಿಕ್ಷೆ ಆಗಬೇಕು ಅಂತ. ಗಲಾಟೆಯಲ್ಲಿ ಫೈರಿಂಗ್ ಮಾಡಿದ್ದು ಸತೀಶ್ ಅವರ ಗನ್ಮ್ಯಾನ್ ಅಂತ ಹೇಳಿ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬ್ಯಾನರ್ ಗಲಾಟೆಯಲ್ಲಿ ಕಾರ್ಯಕರ್ತ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಖಾಸಗಿ ಗನ್ಮ್ಯಾನ್ಗಳಿಂದ ರಾಜಶೇಖರ್ಗೆ ಗುಂಡು ಬಿದ್ದಿದೆ. ರಾಜಶೇಖರ್ ಸಾವಿಗೆ ಭರತ್ ರೆಡ್ಡಿ ಬೆಂಬಲಿಗರೇ ಕಾರಣ. ಹಾಗಾಗಿ ಅವರ ವಿರುದ್ಧ ಸೂಕ್ತ ಕ್ರಮವನ್ನ ತೆಗೆದುಕೊಳ್ಬೇಕು, ತನಿಖೆ ಆಗಬೇಕು ಅಂತ ಹೇಳಿ ಬಳ್ಳಾರಿಯಲ್ಲಿ ಸೋಮಶೇಖರ್ ರೆಡ್ಡಿ ಆಗ್ರಹಿಸಿದ್ದಾರೆ. ಪ್ರೀ ಪ್ಲಾನ್ ಅಂತಾರೆ ಸರ್. ಯಾವಾಗ ಬೆಳಿಗ್ಗೆ ಬ್ಯಾನರ್ ತೆಗಿ ಅಂತ ಹೇಳಿದ್ವು ಅವಾಗ್ಲಿದ್ದ ಪ್ಲಾನ್ ಮಾಡ್ಕೊಂಡೇ ಬಂದಿರೋದು ಸರ್. ಈಗ ಎರಡೂ ಕಡೆಯಿಂದ ಕಲ್ ತೂರಾಗೈತಿ, ಎರಡೂ ಕಡೆಯಿಂದ ಕಟ್ಟಿಗೆ ಕೋಲ್ಗಳು ಹಾಕಿದ್ದಾರೋ ಅದನ್ನ ತಗೊಂಡು ನಮ್ಮ ಅದೇ ಸರ್ ಎಲ್ಲೋ ಒಂದ್ ಕಡೆಗೆ ಎರಡು ಕಡೆಯಿಂದ ಪ್ರವೋಕ್ ಆಗಿ ಸುಮ್ಮನೆ ಬಳ್ಳಾರಿ ಜನರ ನೆಮ್ಮದಿ ಹಾಳಾಯ್ತಂತಲ್ಲ ಸರ್ ಈ ಘಟನೆಯಿಂದ. ನೋಡಿ, ಒಂದು ಅವರ ಫ್ಯಾಮಿಲಿ ಹಿಸ್ಟ್ರಿ ತಗೊಂಡ್ರೆ ಅವರು ಎಲ್ಲ ಒಬ್ರಿಗೊಬ್ರು ಜಗಳ ಇಟ್ಟು ಇದು ಮಾಡೋದೇ ಅವರು ಫ್ಯಾಮಿಲಿ ಹಿಸ್ಟ್ರಿ. ಅದು ಯಾಕೆ ಸುನ್ನನ್ ರೆಡ್ಡಿ ಒಂದೇ ಸರಿ MLA ಆಗಿದ್ದಾನೆ ಅಂದ್ರೆ ಅದು ನಾವು ಅರ್ಥ ಮಾಡ್ಕೋಬೇಕು ಅಷ್ಟೇ. ಇವರು ಪ್ರವೋಕ್ ಮಾಡೋದು. ಈಗ ನಾವು ಒಂದು ಮಾತು ಹೇಳ್ತೀನಿ, ಶ್ರೀರಾಮುಲು ಅವರು SP ಸರ್ಕಲ್ ನ ವಾಲ್ಮೀಕಿ ಸರ್ಕಲ್ ಅಂತ ಇಟ್ರು ಒಂದು. ಆಮೇಲೆ ವಾಲ್ಮೀಕಿ ಸ್ಟ್ಯಾಚ್ಯೂನ ಯಾರಿಗೂ ಡಿಸ್ಟರ್ಬ್ ಆಗ್ಲಾರ್ದಂಗೆ ಬಿಲ್ಡಿಂಗ್ ಪಕ್ಕದಲ್ಲೇ ಇಟ್ಕೊಂಡು ಯಾವಾಗ್ಲೂ ನಾವು ಪೂಜೆ ಮಾಡ್ಕೊಂತ ಬರ್ತಾ ಇದೀವಿ. ವಾಲ್ಮೀಕಿ ಭವನ್ ಅಂತ ಹೇಳಿ 8 ಕೋಟಿ ಖರ್ಚಲ್ಲಿ ಅದು ಕಟ್ಟಿದ್ದಾರೆ. ಹೌದಾ? ನಾನು ಮೇಯರ್ ಇದ್ದಾಗ 4 ಕೋಟಿ, ನಾನು ಕಾರ್ಪೊರೇಷನ್ ಇಂದ, ಅವರು ಗೌರ್ಮೆಂಟ್ ಇಂದ 4 ಕೋಟಿ, ಈಗ ಮತ್ತೆ ಒಂದು 2 ಕೋಟಿ ಖರ್ಚು ಮಾಡಿ AC ಮಾಡಿ ಅದನ್ನ ಅಲ್ಲಿ ಒಂದು 20 ಅಡಿ ವಾಲ್ಮೀಕಿ ಸ್ಟ್ಯಾಚ್ಯೂ ನಾವು ಇಟ್ಟಿದ್ದೀವಿ. ನೀನು ಬೇಕಂತೇಳಿ ಇವನ್ನ ಇದು ಮಾಡ್ಬೇಕು ಅಂತೇಳಿ ನೀನು ಇನ್ನೊಂದು ವಾಲ್ಮೀಕಿ ಸ್ಟ್ಯಾಚ್ಯೂ ತಂದು ಇಟ್ಟಿದ್ಯಾ, ಇಡು, ಒಳ್ಳೇದು, ತೊಂದರೆ ಇಲ್ಲ, ನೀನ್ ಏನನ್ನ ಇಟ್ಕೋ. ಬಟ್ ನೀನು ಬ್ಯಾನರ್ಗಳು ನಮ್ಮ ಮನೆ ಕಾಂಪೌಂಡ್ ಒಳಗೆ ಬಂದು ನೀನು ಹಾಕ್ತಿ ಅಂತಂದ್ರೆ ಅದು ತಪ್ಪು ಮಾಡ್ತಾ ಇರೋದು.
ಏನ್ ದೊಣ್ಣೆಗಳು ಹಿಡ್ಕೊಂಡು ಓಡಾಡಿದ್ರು. ಜಗಳ ಆಡ್ಬೇಕಂತ ರೆಡಿಯಾಗಿ ಬಂದಿದ್ದಾರೆ. ರೆಡಿಯಾಗಿ ಬಂದಿರೋದು ಪ್ರೀ ಪ್ಲಾನ್ ಅಂತೀರಾ ಸರ್? ಯಾವಾಗ ಬೆಳಿಗ್ಗೆ